ಅಸ್ಸಲಾಮು ಅಲೈಕುಂ. ನಮಗೆ ಒಂದು ಮದುವೆಯ ಕರೆಯೋಲೆ ಬರುತ್ತದೆ. ನಾವು ಆ ಮದುವೆಗೆ ಹೋಗುತ್ತೇವೆ. ಆ ಮದುವೆಯಲ್ಲಿ ಜನರೊಂದಿಗೆ ಪಂಕ್ತಿಯಲ್ಲಿ ಕುಳಿತುಕೊಂಡು ಊಟ ಮಾಡಬೇಕಾದರೆ ಆ ಊಟದಲ್ಲಿ ಏನೋ ಲೋಪದೋಷಗಳಿರುತ್ತವೆ. ಒಂದು ಉಪ್ಪು ಜಾಸ್ತಿ ಆಗಿರಬಹುದು, ಅಥವಾ ಕಡಿಮೆ ಆಗಿರಬಹುದು, ಅಥವಾ ಖಾರ ಆಗಿರಬಹುದು. ಏನೋ ಒಂದು ಲೋಪದೋಷಗಳಿರುತ್ತವೆ. ಅದನ್ನು ನಾವು ಒಂದು ಬಹಿರಂಗವಾಗಿ ಜನರ ಮುಂದೆ ಹೇಳುತ್ತೇವೆ. ಈ ಊಟದಲ್ಲಿ ಖಾರ ಜಾಸ್ತಿ ಇದೆ, ಉಪ್ಪು ಕಡಿಮೆ ಇದೆ, ಉಪ್ಪು ಜಾಸ್ತಿ ಇದೆ ಎಂದು. ಈ ರೀತಿಯ ಲೋಪದೋಷಗಳನ್ನು ನಾವು ಯಾವತ್ತೂ ಹುಡುಕಬಾರದು. ಏಕೆಂದರೆ ಆ ಹೆಣ್ಣಿನ ತಂದೆ ಆ ಒಂದು ದಿನದ ಊಟ ಹಾಕಲು ಅವನು ತನ್ನ ಜೀವನದ ಎಷ್ಟೋ ವರ್ಷಗಳನ್ನು, ಅದರ ಹಿಂದೆ ಪರಿಶ್ರಮಗಳನ್ನು ಪಟ್ಟಿರುತ್ತಾನೆ. ಜನರೊಂದಿಗೆ ಸಾಲ ಪಡೆದು ಅಲ್ಲಿ ಇಲ್ಲಿ ಕೇಳಿ ಆ ಮಗಳ ಮದುವೆ ಮಾಡಿ ಆ ಮಗಳಿಗೆ ತನ್ನ ಗಂಡನ ಮನೆಗೆ ಕಳಿಸುವಂತಹ ಒಂದು ದಿನದ ಆ ಖರ್ಚಿಗಾಗಿ ಅವನು ಬಹಳಷ್ಟು ಸಾಲವನ್ನು ಮಾಡಿರುತ್ತಾನೆ. ಆದ್ದರಿಂದ ನಾವು ಬಹಳ ಒಂದು ಊಟ ಮಾಡಿ ಆ ಊಟಕ್ಕೆ ಹೆಸರಿಟ್ಟು ಬಂದು ಬಿಡುತ್ತೇವೆ. ಆದ್ದರಿಂದ ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ, ನಿಮಗೂ ನನಗೂ ಸಹ ಅದು ನಾನು ಹೇಳಿಕೊಳ್ಳುವುದೇನೆಂದರೆ, ಮದುವೆಯ ಊಟಗಳಲ್ಲಿ ಲೋಪದೋಷಗಳನ್ನು ಹುಡುಕಬೇಡಿರಿ. ಏಕೆಂದರೆ ಆ ಹೊತ್ತಿನ ಒಂದು ಊಟ ಹಾಕಲು ಅದರ ಹಿಂದೆ ಆ ಹೆಣ್ಣಿನ ತಂದೆಯ ಬಹಳಷ್ಟು ಕಣ್ಣೀರು ಹನಿಗಳಿವೆ. ಆದ್ದರಿಂದ ಯಾವುದೋ ಒಂದು ಮದುವೆಯ ಊಟದಲ್ಲಿ ಒಬ್ಬರು ಹೇಳಿದರಂತೆ, ಈ ಊಟದಲ್ಲಿ ಸ್ವಲ್ಪ ಉಪ್ಪು ಜಾಸ್ತಿ ಇದೆ ಅಂತ. ಪಕ್ಕದವನು ಹೇಳಿದನಂತೆ, ಆ ಊಟದಲ್ಲಿ ಆ ಹೆಣ್ಣಿನ ತಂದೆಯ ಕಣ್ಣೀರ ಹನಿಗಳಿವೆ, ಆದ್ದರಿಂದ ಸ್ವಲ್ಪ ಉಪ್ಪು ಜಾಸ್ತಿ ಇದೆ ಅಂತ ಕಾಣುತ್ತವೆ, ಸುಮ್ಮನೆ ತಿಂದು ಎದ್ದೊಳ್ಳಿ ಅಂತ. ಆದ್ದರಿಂದ ನಾವೆಲ್ಲರೂ ಇಂತಹ ಒಂದು ಬೇರೆಯವರಿಗೆ ಲೋಪದೋಷಗಳನ್ನು ಹುಡುಕುವ ಬದಲು ಆ ಮದುವೆಗೆ ಹೋಗಿ ಅವರಿಗೆ ಆಶೀರ್ವದಿಸಿ ಅವರ ಜೀವನ ಉತ್ತಮವಾಗಿ ಸಾಗಲಿ ಅಂತ ಹೇಳಿ ಬರೋಣ ಎಂದು ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ. ಅಸ್ಸಲಾಮು ಅಲೈಕುಂ.